Hi friends, welcome to my YouTube channel Kalachakra Star 59. ನಾವು ಶಿವಮೊಗ್ಗದಲ್ಲಿ ಉಳಕೊಂಡಿದ್ದ ಹೋಟೆಲ್ ಆರ್ಕಿಡ್ ಸೆಂಟ್ರಲ್ನಲ್ಲಿ ಬೆಳಗ್ಗಿನ ಉಪಾಹಾರ ಮುಗಿಸಿ ಮೊದಲು ಶಿವಮೊಗ್ಗದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಕೂಡ್ಲಿ ಶಾರದಾಂಬ ದೇವಸ್ಥಾನ, ಅದರ ಬಳಿಕ ಭದ್ರಾವತಿಯ ಲಕ್ಷ್ಮೀ ನರಸಿಂಹ ದೇವಸ್ಥಾನ ನೋಡಲೆಂದು ಹೊರಟೆವು. ಎಂದಿನಂತೆ ಜಗದೀಶ್ ಗೂಗಲಣ್ಣನಿಗೆ ಶರಣು ಬಂದು ರೂಟ್ ಮ್ಯಾಪ್ ಹಾಕಿದರು. ನಾವು ಹೋದದ್ದೇ ದಾರಿಯಾಯಿತೇನೋ. ಭದ್ರಾವತಿ ಪಟ್ಟಣದ ಸಮಗ್ರ ದರ್ಶನ ಮಾಡಿಸಿ ನಮ್ಮ ಮೊದಲ ಗಮ್ಯಸ್ಥಾನವನ್ನು ಎಲ್ಲೋ ಹಿಂದಿಕ್ಕಿ ಧುತ್ತೆಂದು ನಮ್ಮನ್ನು ತಂದು ನಿಲ್ಲಿಸಿದ್ದು ಭದ್ರಾವತಿಯ ಪೇಪರ್ ಮಿಲ್ಸಿನ ಗೇಟಿನ ಎದುರು. ಜೊತೆಗೆ ಯು ಹ್ಯಾವ್ ರೀಚ್ಡ್ ಯುವರ್ ಡೆಸ್ಟಿನೇಷನ್ ಅನ್ನುವ ಉದ್ಘೋಷ ಬೇರೆ. ಎಲ್ಲೋ ಏನೋ ಎಡವಟ್ಟಾಯಿತಲ್ಲ ಎಂದುಕೊಂಡು ಗೇಟಿನ ಬಳಿ ಇದ್ದ ಸೆಕ್ಯೂರಿಟಿ ಆಫೀಸರನ್ನು ವಿಚಾರಿಸಿದಾಗ, ಅಯ್ಯೋ, ಇಲ್ಲಿಗೆ ಹೇಗೆ, ಯಾಕೆ ಬಂದಿರಿ? ನೀವು ಹೋಗಬೇಕಾದ ದೇವಸ್ಥಾನಕ್ಕೆ 20 ಕಿಲೋಮೀಟರ್ ಹಿಂದಕ್ಕೆ ಹೋಗಬೇಕು ಎಂದಾಗ ತಲೆದುರಿಸಿಕೊಳ್ಳುವ ಸರದಿ ನಮ್ಮದು. ಗೂಗಲಣ್ಣ ಹೀಗೂ ಕೈ ಕೊಡಬಹುದು ಅಲ್ಲವೇ? ಅಲ್ಲಿಂದ ಕಾರನ್ನು ಹಿಂದಕ್ಕೆ ತಿರುಗಿಸಿ ಹೇಗೂ ಇಲ್ಲಿವರೆಗೆ ಬಂದಾಯಿತಲ್ಲ, ಇನ್ನು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇಲ್ಲೇ ಸಮೀಪದಲ್ಲಿರಬಹುದೇ ಎಂದು ಯೋಚಿಸಿ ದಾರಿ ಪಕ್ಕದಲ್ಲಿ ನಿಂತಿದ್ದ ಓರ್ವರನ್ನು ವಿಚಾರಿಸಿದಾಗ, ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿದೆ ಎಂದು ದಾರಿ ಗುರುತು ಹೇಳಿದರು. ಹೀಗೆ ನಮ್ಮ ಅಂದಿನ ಕಾರ್ಯಕ್ರಮ ತಿರುಗಾ ಮುರುಗಾ ಆಯಿತು. ಬನ್ನಿ, ಈಗ ಭದ್ರಾವತಿಯ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ. ಹೊಯ್ಸಳ ದೊರೆ ವೀರಸೋಮೇಶ್ವರನಿಂದ ನಿರ್ಮಾಣಗೊಂಡ ಭದ್ರಾವತಿಯ ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನ ವಿಷ್ಣುವಿಗೆ ಸಮರ್ಪಿತವಾದ 13ನೇ ಶತಮಾನದ ದೇವಾಲಯವಾಗಿದೆ. ಇದು ತ್ರಿಕೂಟಾಚಲ ಹೊಯ್ಸಳ ಶೈಲಿಯ ದೇವಾಲಯವಾಗಿದ್ದು 3 ಗರ್ಭಗುಡಿ, 3 ಸುಖನಾಸಿ, 1 ನವರಂಗ ಹಾಗೂ ಮುಖಮಂಟಪವನ್ನು ಹೊಂದಿದೆ. ಈ ದೇವಾಲಯದ 3 ಗರ್ಭಗುಡಿಗಳು ನಕ್ಷತ್ರಾಕಾರವಾಗಿವೆ. ಪ್ರಧಾನ ಗರ್ಭಗುಡಿಯಲ್ಲಿ ಸುಖಾಸನದಲ್ಲಿರುವ ನರಸಿಂಹದೇವರು ತನ್ನ ಎಡ ತೊಡೆಯ ಮೇಲೆ ಲಕ್ಷ್ಮೀದೇವಿಯನ್ನು ಕೂರಿಸಿಕೊಂಡಿರುವ ವಿಗ್ರಹವಿದೆ. ದಕ್ಷಿಣದ ಗರ್ಭಗುಡಿಯಲ್ಲಿ ದೊಡ್ಡದಾದ ಗರುಡ ಪೀಠದ ಮೇಲೆ ಸುಂದರವಾಗಿ ಕೆತ್ತನೆ ಮಾಡಿರುವ ಸುಮಾರು 5 ಅಡಿ ಎತ್ತರದ ವೇಣುಗೋಪಾಲನ ವಿಗ್ರಹವಿದೆ. ಉತ್ತರದ ಗರ್ಭಗುಡಿಯಲ್ಲಿ ಗರುಡ ಪೀಠದ ಮೇಲೆ ಗದೆ, ಚಕ್ರ, ಪದ್ಮ, ಶಂಖವನ್ನು ಹಿಡಿದು ನಿಂತಿರುವ ವಿಷ್ಣುವಿನ ಪುರುಷೋತ್ತಮ ಅವತಾರದ ಸುಮಾರು 5.5 ಅಡಿ ಎತ್ತರದ ವಿಗ್ರಹವಿದೆ. 3 ಗರ್ಭಗುಡಿಗಳ ಮೇಲ್ಭಾಗದಲ್ಲಿ ಬಳಪದ ಕಲ್ಲಿನಿಂದ ಮಾಡಲಾದ ನಕ್ಷತ್ರಾಕಾರದ ಶಿಖರಗಳಿವೆ. ನವರಂಗವು ಸುಮಾರು 20 × 20 ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು 9 ಅಂಕಣಗಳನ್ನು ಹೊಂದಿದೆ. ಇಲ್ಲಿ ಹೊಯ್ಸಳ ಶೈಲಿಯ 4 ಕಂಬಗಳಿವೆ. ನವರಂಗದ ಮುಂದಿನ ಮುಖಮಂಟಪವು 1 ಅಂಕಣದಿಂದ ಕೂಡಿದ್ದು ಇದರ 2 ಕಡೆಗಳಲ್ಲಿ ಜಗಲಿ ಇದೆ. ಮುಖಮಂಟಪದ ಮೇಲ್ಚಾವಣಿಯಲ್ಲಿ ಒಂದೇ ಕಲ್ಲಿನಲ್ಲಿ ಕಟ್ಟಿರುವ ಪದ್ಮವಿತಾನವಿದೆ. ವೈಷ್ಣವ ಧರ್ಮದ ದಂತಕಥೆಗಳು ಮತ್ತು ದೇವತೆಗಳು, ಶೈವ ಧರ್ಮ, ಶಾಕ್ತ ಪಂಥ ಮತ್ತು ವೈದಿಕ ದೇವತೆಗಳನ್ನು ಒಳಗೊಂಡಿರುವ ಸುಮಾರು 15 ಇಂಚು ಎತ್ತರದ ಶಿಲ್ಪಕಲಾಕೃತಿಗಳೊಂದಿಗೆ ದೇವಾಲಯದ ಹೊರಭಿತ್ತಿಯು ವೇಸರ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಾಲಯವು ಸಂಕೀರ್ಣವಾದ ತ್ರಿಕೂಟ ಅಂದರೆ 3 ಗರ್ಭಗುಡಿಗಳನ್ನು ಹೊಂದಿದ್ದು ಬಳಪದ ಕಲ್ಲಿನಿಂದ ನಿರ್ಮಿಸಲಾಗಿದ್ದು ವೇಸರ ವಿಮಾನವನ್ನು ಹೊಂದಿದೆ. ತೆರೆದ ಮುಖಮಂಟಪದ ಮೂಲಕ ದೇವಾಲಯವನ್ನು ಪ್ರವೇಶಿಸಿ ನವರಂಗ ಹಾಗೂ ಸುಖನಾಸಿಗಳನ್ನು ಹಾದು ಗರ್ಭಗುಡಿಯನ್ನು ಸೇರಬಹುದು. ದೇಗುಲದ ಗೋಡೆಯು ಚೌಕಾಕಾರ ಮತ್ತು ಸರಳವಾಗಿದ್ದು ಹೊರಗಿನ ಗೋಡೆಯು ನಕ್ಷತ್ರಾಕಾರದಲ್ಲಿದೆ. ಹೊರಗಿನ ಗೋಡೆಯಲ್ಲಿರುವ ಗಣೇಶ, ಚಂಡಿಕಾ, ಭೈರವ, ಹರಿಹರ, ದಕ್ಷಿಣಾಮೂರ್ತಿ, ಕಟ್ವಾಂಗದ ನಟರಾಜ, ನೃತ್ಯ ದುರ್ಗ, ಮಹಿಷಾಸುರ ಮರ್ದಿನಿ, ಹಿರಣ್ಯಕಶ್ಯಪುವಿನ ವಧೆ ಮಾಡುತ್ತಿರುವ ಉಗ್ರ ನರಸಿಂಹ, ರತಿ ಮತ್ತು ಕಾಮದೇವ, ಸರಸ್ವತಿ, ಬ್ರಹ್ಮ, ಸೂರ್ಯಫಲಕಗಳು ಮತ್ತು ಇತರ ಸೊಗಸಾದ ಶಿಲ್ಪಕಲಾಕೃತಿಗಳು ಗತಕಾಲದ ವೈಭವವನ್ನು ನೆನಪಿಸುತ್ತವೆ. ಇಂದು ಈ ಶಿಲ್ಪಗಳು ಜೀರ್ಣಾವಸ್ಥೆಯಲ್ಲಿರುವುದನ್ನು ನೋಡುವಾಗ ಮನಸ್ಸಿಗೆ ಬೇಸರವಾಗುತ್ತದೆ.
ದೇವಾಲಯದ ಮೂಲ ಶಿಖರಗಳು ನಾಶವಾದವು. ಅವುಗಳನ್ನು ಶಂಕುವಿನಾಕಾರದ ರಚನೆಯೊಂದಿಗೆ ಪುನಃ ಸ್ಥಾಪಿಸಲಾಗಿದೆ. ಈ ದೇವಾಲಯವು ಹೊಯ್ಸಳರ ವಾಸ್ತುಶಿಲ್ಪದ ಅತ್ಯಾಧುನಿಕತೆಯನ್ನು ಎತ್ತಿ ತೋರಿಸುವ 2 ಅಸಾಧಾರಣ ನಕ್ಷತ್ರಾಕಾರದ ರಚನೆಗಳನ್ನು ಹೊಂದಿದೆ. ಈ ಲಕ್ಷ್ಮೀನರಸಿಂಹ ದೇವಾಲಯವು ಭದ್ರಾವತಿ ಪಟ್ಟಣದ ಉತ್ತರಕ್ಕೆ ಮತ್ತು ಭದ್ರಾ ನದಿಯ ಪೂರ್ವ ದಂಡೆಯಲ್ಲಿದೆ. ಪುರಾತತ್ವ ಇಲಾಖೆಯ ಸುಪರ್ದಿನಲ್ಲಿದ್ದರೂ ದೇವಾಲಯದ ನಿರ್ವಹಣೆ ಅಷ್ಟಕ್ಕಷ್ಟೇ. ದೇವಾಲಯದ ಶಿಖರಗಳ ಮೇಲೆ ಗಿಡಗಂಟಿಗಳು ಬೆಳೆದಿವೆ. ಅವುಗಳನ್ನು ಕಿತ್ತು ಹಾಕದಿದ್ದರೆ ಅವುಗಳ ಬೇರುಗಳು ಶಿಖರಗಳ ಭದ್ರತೆಗೆ ಅಪಾಯ ಉಂಟು ಮಾಡಬಹುದು. ದೇವರ ಮೇಲಿನ ಭಕ್ತಿಯೊಂದೇ ಸಾಲದು, ದೇವಾಲಯದ ಕಟ್ಟಡ ಹಾಗೂ ಸುತ್ತಲಿನ ಪರಿಸರದ ನೈರ್ಮಲ್ಯವೂ ಅಷ್ಟೇ ಮುಖ್ಯ, ಹೌದಲ್ಲವೇ? ನಾವು ದೇವಸ್ಥಾನಕ್ಕೆ ತಲುಪುವ ವೇಳೆಗೆ ಬೆಳಗ್ಗಿನ ಪೂಜೆ ಮುಗಿದು ಗರ್ಭಗುಡಿಗೆ ಅಡ್ಡಲಾಗಿ ಪರದೆ ಇಳಿಬಿಟ್ಟಿದ್ದರು. ಆದರೂ ಗರ್ಭಗುಡಿ ಪಕ್ಕದ ಜಾಲಂಧ್ರದಿಂದ ಕ್ಷಣಕಾಲ ಮಿಂಚು ಹೊಳೆದಂತೆ ದೇವರ ದಿವ್ಯ ದರ್ಶನ ಲಭಿಸಿತು. ಇಂದಿಗೆ ಇಷ್ಟೇ ಲಭ್ಯ ಎಂದುಕೊಂಡು ನಮಗೆ ನಾವೇ ಸಮಾಧಾನ ಮಾಡಿಕೊಂಡೆವು. ಅಪೌರುಷೇಯ ಅಪ್ರಮೇಯ ಶಕ್ತಿಯ ಸಮ್ಯಕ್ ದರ್ಶನ ಸುಲಭದ್ದಲ್ಲ ಎನ್ನುವ ಆಧ್ಯಾತ್ಮಿಕ ಚಿಂತಕರ ಸಾಧಕರ ಮಾತು ನೆನಪಾಯಿತು. ಅಷ್ಟರಲ್ಲಿ ಜಾಲಂಧ್ರವನ್ನೂ ತಲುಪದಂತೆ ಚಿಕ್ಕ ಗೇಟು ಕೂಡ ಹಾಕಿ ಭದ್ರ ಮಾಡಿದರು. ಹೊರಗೆ ಬಂದಾಗ ಸಹಾಯಕ ಅರ್ಚಕರು ಪಂಚಾಮೃತ ತುಂಬಿದ ಪಾತ್ರೆಯೊಂದಿಗೆ ನಿಂತಿದ್ದರು. ನಮಗೆ ಪಂಚಾಮೃತ ಕೊಟ್ಟು ಕ್ಷಣಕಾಲದಲ್ಲಿ ಅಲ್ಲಿಂದ ತೆರಳಿದರು. ಅಷ್ಟರಲ್ಲಿ ಅಪರಿಚಿತ ಮಧ್ಯವಯಸ್ಕ ಮಹಿಳೆಯೊಬ್ಬರು ಬಂದು ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ನೀಡಿ ಶುಭ ಹಾರೈಸಿದರು. ಅವರು ಯಾಕೆ ಅಪರಿಚಿತರಾದ ನಮಗಿಬ್ಬರಿಗೆ ಮಾತ್ರ ಇದನ್ನು ನೀಡಿದರು? ಅಲ್ಲಿ ನಮ್ಮ ಹೊರತು ಇನ್ನೂ 5-6 ಜನರಿದ್ದರು ಎಂಬ ಕುತೂಹಲಕ್ಕೆ ದೈವಚಿತ್ತ, ಯೋಗಾಯೋಗ ಎಂಬ ಸಮಾಧಾನ ಬಿಟ್ಟರೆ ಬೇರೆ ಉತ್ತರ ನನ್ನಲ್ಲಿಲ್ಲ. ಬನ್ನಿ, ನೀವು ನಮ್ಮೊಂದಿಗೆ ದೇವಸ್ಥಾನವನ್ನು ನೋಡಿ.
ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೂಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ.